ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತಾ ಸುರೇಂದ್ರ, ಶಾಶ್ವತಿ ಮಹಿಳಾ ವೇದಿಕೆಯ ಜಿಲ್ಲಾಧ್ಯಕ್ಷೆ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ. ಈಗ 29ನೇ ತಾರೀಕು ಇದೇ ತಿಂಗಳು ಶನಿವಾರ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಉಡಿ ತುಂಬುವ ಶ್ರೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರೊಟ್ಟಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯವರಾದ ಯಡಿಯೂರಪ್ಪನವರಿಗೆ ಶಿವಮೊಗ್ಗ ಜಿಲ್ಲೆಯ ಮಹಿಳಾ ನಾಗರಿಕರಿಂದ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅವರು ಸಹ ಬರ್ತಾ ಇದ್ದಾರೆ. ಅದರೊಟ್ಟಿಗೆ ಬೆಳಗ್ಗೆ 9 ಗಂಟೆಯಿಂದಲೇ ರಂಗೋಲಿ ಕಾಂಪಿಟೇಷನ್ ಮತ್ತು ಭಾವಗೀತೆ, ಭಕ್ತಿಗೀತೆ ಕಾಂಪಿಟೇಷನ್, ದುರ್ಗಾ ಸಪ್ತಸತಿ ಪಾರಾಯಣ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ಈ ಎಲ್ಲ ಕಾರ್ಯಕ್ರಮವೂ ಅಚ್ಚುಕಟ್ಟಾಗಿ ಶಾಶ್ವತಿ ಮಹಿಳಾ ವೇದಿಕೆಯರು ನಡೆಸಿಕೊಡ್ತಿದ್ದಾರೆ. ಹಾಗೂ 1,500 ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಮತ್ತು ನಾವು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಗುರುಮಾನ್ಯರು ಬರೋದರಿಂದ ಬೆಕ್ಕಿನ ಕಲ್ಮಠದ ಗುರುಗಳು ಬರ್ತಾ ಇದ್ದಾರೆ, ಪ್ರಸನ್ನಾನಂದ ಸ್ವಾಮೀಜಿ ಗುರುಗಳು ಬರ್ತಾ ಇದ್ದಾರೆ. ಹಾಗೆ ಇನ್ನೊಬ್ಬರು ನಾದಮಯ್ಯ ನಂದನಾಥ ಸ್ವಾಮೀಜಿಯವರು ಸಹ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ತುಂಬ ದೊಡ್ಡ ಕಾರ್ಯಕ್ರಮ. 32 ವಾರ್ಡಿನಲ್ಲಿ ಮಹಿಳೆಯರಿಗೆ ಆಟ ಆಡಿಸಿದ್ದೇವೆ. 32 ವಾರ್ಡಿನಲ್ಲಿ ಆಟ ಆಡಿಸಿದ ಮಹಿಳೆಯರಿಗೆ ಊಟ ಆದ ಮೇಲೆ ಬಹುಮಾನ ವಿತರಣೆ ಇದೆ. 50 ಜನ, ಇವತ್ತಿಗೆ 50 ಜನ ಉಡಿ ತುಂಬುವುದಕ್ಕೆ ಮಹಿಳೆಯರು, ಗರ್ಭಿಣಿಯರು, ತಾಯಂದಿರು ಕಾರ್ಡ್ ಕೊಟ್ಟು ಹೆಸರು ನೋಂದಾಯಿಸಿದ್ದಾರೆ. ಅವರಿಗೆ ಸೀರೆ ಜೊತೆಯಲ್ಲಿ ಉಡಿ ತುಂಬ್ತಾ ಇದ್ದೇವೆ. ಅವ್ರ ಊಟದ ವ್ಯವಸ್ಥೆ ಇದೆ. ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆಸ್ತಾ ಇದ್ದೀವಿ. ಇದುವರೆಗೂ ಮಾಜಿ ಮುಖ್ಯಮಂತ್ರಿಯವರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಆಗಲಿ ಅಥವಾ ಕರ್ನಾಟಕದಲ್ಲೇ ಆಗಲಿ ಮಹಿಳಾ ನಾಗರಿಕರಿಂದ ಅಭಿನಂದನೆ ಕಾರ್ಯಕ್ರಮ ಯಾರೂ ಸಹ ಮಾಡಿರಲಿಲ್ಲ ಅಂತ ಅಂದುಕೊಳ್ಳುತ್ತಾ ಇದ್ದೇವೆ. ನಾವು ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೂ ನಮ್ಮ ಸೌಭಾಗ್ಯ ಇಷ್ಟೆಲ್ಲ ಸಿಕ್ಕಿದೆ. ಗುರುಮಾನ್ಯರು ಒಟ್ಟಿಗೆ, ಎಲ್ಲ ಅತಿಥಿಗಳೊಟ್ಟಿಗೆ, ಹಾಗೆ ನಮ್ಮ ಜಿಲ್ಲೆಯ MP ಅವರಾದ ರಾಘವೇಂದ್ರ ಅವರು ಸಹ ಇರ್ತಾರೆ, MLA ಅವರಾದ ಚನ್ನಬಸಪ್ಪನವರು ಇರ್ತಾರೆ, ಚನ್ನಬಸಪ್ಪರು ಇರ್ತಾರೆ. ಹಾಗೆ ನಿಗಮದ ಅಧ್ಯಕ್ಷರಾದ ಚೇತನ್ ಗೌಡ ಇರ್ತಾರೆ. ಹೀಗೆ ಬೇರೆ ಬೇರೆ ಎಲ್ಲ ಸಮುದಾಯದ ಮತ್ತು ಒಂದೇ ಪಕ್ಷದವರ ಅಲ್ಲದೆ ಎಲ್ಲ ಪಕ್ಷದವರು ಸೇರಿ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೇವೆ. 15ನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಶಾಶ್ವತಿ ಮಹಿಳಾ ವೇದಿಕೆಗೆ ಇಲ್ಲಿಗೆ ಈಗ 15ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷದಲ್ಲೂ ನಾವು ಉಡಿ ತುಂಬ ಕಾರ್ಯಕ್ರಮವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಂತಾ ಸುರೇಂದ್ರ ಆದ ನನ್ನ ಅಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬಂದಿದೆ. ಶಾಶ್ವತಿ ಮಹಿಳಾ ವೇದಿಕೆ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಸಪೋರ್ಟಿವ್ ಆಗಿ ಸಹಕಾರ ತನುಮನ ಧನ ಕೊಟ್ಟು ಸಹಕರಿಸ್ತಾರೆ. ಇಲ್ಲಿ ಶಿಲ್ಪಾ, ನಮ್ಮ ಶಾಶ್ವತಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು ಶಿಲ್ಪಾ, ಸತೀಶ್, ಹಾಗೆ ರಜನಿ ಹಾಗೂ ಪ್ರಮೋದ